ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಇದರ ಅರ್ಥ ಎಲ್ಲಾ ರೀತಿಯ ಶಿಕ್ಷಣ ಮತ್ತು ವೃತ್ತಿಗಳಲ್ಲಿ ಕೃಷಿ ಅಂದರೆ ಮಣ್ಣಿನ ವಿದ್ಯೆ ಅತ್ಯಂತ ಶ್ರೇಷ್ಠವಾದದ್ದು. ಮಾತು ಮಿತವಾಗಿರಬೇಕು, ಹಿತವಾಗಿರಬೇಕು, ಪ್ರೀತಿಯಿಂದಿರಬೇಕು, ಸರಳವಾಗಿರಬೇಕು, ಮಧುರವಾಗಿರಬೇಕು, ಮೃದುವಾಗಿರಬೇಕು. ಮಾತು ತಪಸ್ಸು ಎನ್ನುವಂತಿರಬೇಕು. ಸೇವೆ ಎಂಬುದು ಪ್ರಚಾರದ ಸರಕಲ್ಲ, ಅದು ಗುಪ್ತ ಶಕ್ತಿ, ವ್ಯಕ್ತಿಯನ್ನು ಆರೋಗ್ಯವಂತನಾಗಿಡಿಸುವ ಸಂಜೀವಿನಿ. ಇಂತಹ ಅನೇಕ ಮುತ್ತಿನಂತಹ ಮಾತುಗಳನ್ನ ನಮ್ಮ ಜೀವನದ ಉದ್ದಕ್ಕೂ ಅಳವಡಿಸಿಕೊಳ್ಳಬೇಕು, ಪಾಲನೆ ಮಾಡಬೇಕು, ಅದರಂತೆ ನಡೆಯಬೇಕು ಅಂತ ಹೇಳಿಕೊಟ್ಟವರು. ಯಾವಾಗಲೂ ದೇವರನ್ನ ಹುಡುಕುವವರು ಅನೇಕರು, ಆದರೆ ಕೆಲವರು ದೇವರಂತೆ ಬದುಕುವವರು ವಿರಳರು. ಅವರೇ ನಡೆದಾಡುವ ದೇವರು ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು. ಇವರು ಹಾಕಿಕೊಟ್ಟ ಮಾರ್ಗ, ತೋರಿದ ದಾರಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಫಾಲೋ ಮಾಡೋ ಅಂಥದ್ದೇ. ಧರ್ಮ, ದುಡಿಮೆ, ಮಾತು, ನ್ಯಾಯ, ನೀತಿ, ಕೃಷಿ ಹೀಗೆ ಹಲವಾರು ಸಂಗತಿಗಳ ಬಗ್ಗೆ ನುಡಿದವರು ಮತ್ತೆ ಅದನ್ನು ನಡೆಸಿಕೊಟ್ಟವರು. ಇವರು ದೇವಾಲಯ ಕಟ್ಟಲಿಲ್ಲ, ಆದರೆ ಲಕ್ಷಾಂತರ ಹೃದಯಗಳಲ್ಲಿ ದೇವರನ್ನು ಕಟ್ಟಿದರು. ಇವರು ಭಿಕ್ಷೆ ಬೇಡಲಿಲ್ಲ, ಬದಲಿಗೆ ಶಿಕ್ಷಣವನ್ನು ಹಂಚಿದರು, ಅನ್ನವನ್ನು ಹಂಚಿದರು, ಮತ್ತೆ ಪ್ರೀತಿಯನ್ನು ಹಂಚಿದರು. 1907 ಏಪ್ರಿಲ್ 1 ಆಗಿನ ಮೈಸೂರು ರಾಜ್ಯದ ಮಾಗಡಿ ತಾಲೂಕಿನ ವೀರಾಪುರ ಎಂಬ ಗ್ರಾಮದಲ್ಲಿ ಒಬ್ಬ ಬಾಲಕ ಜನಿಸ್ತಾರೆ. ಅದೇ ಬಾಲಕ ಬೇರೆ ಯಾರೂ ಅಲ್ಲ, ಮುಂದೆ ಕೋಟ್ಯಾಂತರ ಜನರ ಹೃದಯದಲ್ಲಿ ದೇವರಾದ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರು. ಇವರ ತಂದೆ ಗಂಗೇಗೌಡರು ಮತ್ತೆ ತಾಯಿ ಸೀತಮ್ಮ. ಗಂಗೇಗೌಡರು ಮತ್ತೆ ಸೀತಮ್ಮ ತಮ್ಮ ಮಗನಾದ ಶಿವಣ್ಣನವರಿಗೆ ಅವರ ಬಾಲ್ಯದಲ್ಲಿಯೇ ಶಿಸ್ತಿನ ಮತ್ತು ಪ್ರಾಮಾಣಿಕ ಜೀವನದ ಪಾಠ ಹೇಳ್ಕೊಡ್ತಾರೆ. ಅದೇ ರೀತಿ ಬಾಲಕ ಶಿವಣ್ಣನವರು ಅವರ ಬಾಲ್ಯದಲ್ಲಿಯೇ ಓದಿನ ಮೇಲೆ ಪ್ರೀತಿ ಮತ್ತು ಸೇವೆಯನ್ನು ಬೆಳೆಸಿಕೊಳ್ತಾರೆ. ನಂತರ ಇವರು ಅವರ ವಿದ್ಯಾಭ್ಯಾಸನ ಮುಂದುವರಿಸಬೇಕಂತ ಹೇಳ್ಬಿಟ್ಟು ಸಿದ್ಧಗಂಗಾ ಮಠಕ್ಕೆ ಬಂದು ಸೇರ್ಬೇಕಂತ ಬರ್ತಾರೆ. ಆದ್ರೆ ಇವರಿಗೆ ಅಲ್ಲಿ ಪ್ರವೇಶ ಸಿಗೋದಿಲ್ಲ. ನಂತರ ಅವರು ಅಲ್ಲೇ ತುಮಕೂರಲ್ಲಿ ಒಂದು ಬಾಡಿಗೆ ಮನೆಯನ್ನ ತಗೊಂಡು ತಮ್ಮ ವಿದ್ಯಾಭ್ಯಾಸನ ಮುಂದುವರಿಸ್ತಾ ಹೋಗ್ತಾರೆ. ಅದನ್ನು ನೋಡಿದ ಆಗಿನ ಸಿದ್ಧಗಂಗಾ ಮಠದ ಸ್ವಾಮಿಗಳು ಶ್ರೀ ಶ್ರೀ ಉದ್ದಾನ ಸ್ವಾಮಿಗಳು ಅವರನ್ನ ವಾಪಸ್ ಕರ್ಕೊಂಡ್ಬಂದು ಮಠದಲ್ಲಿ ಇರೋಕೆ ಜಾಗ ಕೊಡ್ತಾರೆ. ಅಲ್ಲೇ ಹೈಸ್ಕೂಲ್ ಮುಗಿಸ್ಕೊಳ್ತಾರೆ. ಪದವಿನ ಕಂಟಿನ್ಯೂ ಮಾಡೋಕೆ ಬೆಂಗಳೂರಿಗೆ ಹೋಗ್ತಾರೆ. ಹೋಗಿ ಕೆಲವೇ ದಿನಗಳಲ್ಲಿ ಅವರಿಗೆ ಒಂದು ಕೆಟ್ಟ ಸುದ್ದಿ ಕಾದಿರುತ್ತೆ. ಅದೇ ಆಗಿನ ಸಿದ್ಧಗಂಗಾ ಮಠದ ಮುಂದಿನ ಉತ್ತರಾಧಿಕಾರಿಯಾಗಿ ಆಯ್ಕೆಯಾಗಿದ್ದ ಮರುಳರಾಧ್ಯ ಶ್ರೀಗಳು ವಿಧಿವಶ ಆಗ್ತಾರೆ. ನಂತರ ಉದ್ದಾನ ಶ್ರೀಗಳಿಗೆ ತುಂಬಾ ಚಿಂತೆ ಶುರುವಾಗುತ್ತೆ. ಯೋಚನೆ ಮಾಡಿ ಮಾಡಿ ನೆಕ್ಸ್ಟ್ ಒಂದಿನ ಸಡನ್ ಆಗಿ ಉದ್ದಾನ ಶ್ರೀಗಳು ಶಿವಣ್ಣನವರ ಕಣ್ಮುಂದೆ ಬಂದು ನಿಂತ್ಕೊಂಡು ಸಡನ್ ಆಗಿ ನೀನೇ ಮುಂದಿನ ಈ ಮಠದ ಉತ್ತರಾಧಿಕಾರಿ ಅಂತ ಹೇಳ್ತಾರೆ. ಅವರ ಮಾತಿಗೆ ಇಲ್ಲ ಅಂತ ಹೇಳದೇನೆ ಶಿವಣ್ಣನವರು 1930 ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ನಂತರ ಅವರ ಹೆಸರನ್ನು ಶಿವಕುಮಾರ ಸ್ವಾಮಿಗಳು ಅಂತ ಬದಲಾಯಿಸಲಾಗುತ್ತದೆ. ಮುಂದೆ ನಡೆದಿದ್ದೆಲ್ಲ ಪವಾಡನೇ ಸರಿ. ಆದರೆ ಈ ತರ ಮುಂಚೆ ಸಿದ್ಧಗಂಗಾ ಮಠ ಇರಲಿಲ್ಲ. ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಮತ್ತೆ ಪ್ರತಿದಿನನೂ ಕೂಡ ಬಡ ಮಕ್ಕಳು ಬಂದು ಸೇರ್ಕೊಳ್ಳೋದು ಹೆಚ್ಚುತ್ತಾ ಹೋಗ್ತಾ ಇತ್ತು. ಇದನ್ನು ಕಂಡಂತಹ ಶಿವಕುಮಾರ ಸ್ವಾಮಿಗಳು ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡಲು ಪ್ರಾರಂಭ ಮಾಡ್ತಾರೆ. ನಂತರ ಜನರು ಕೂಡ ಅವರಿಗೆ ಎಷ್ಟು ಕೈಲಾದಷ್ಟು ಸಹಾಯ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇವರು ಭಿಕ್ಷೆ ಬೇಡಲಿಲ್ಲ, ಶಿಕ್ಷಣವನ್ನು ಹಂಚಿದರು, ಅನ್ನವನ್ನು ಹಂಚಿದರು, ಪ್ರೀತಿಯನ್ನು ಹಂಚಿದರು ಅಂತ ಹೇಳ್ತಾ ಹೋಗ್ತಾರೆ. ಹೀಗೆ ದಿನ ಕಳೀತಾ ಹೋಗ್ತಾ ಸಿದ್ಧಗಂಗಾ ಮಠದ ಹೆಸರು ಎಲ್ಲೆಡೆ ಕೇಳ್ತಾ ಹೋಗುತ್ತೆ. ಮಠಕ್ಕೆ ಭಕ್ತಾದಿಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಹಾಗಾಗಿ ಭಕ್ತಾದಿಗಳ ಜನಸಾಗರನೇ ಸಿದ್ಧಗಂಗಾ ಮಠದ ಕಡೆ ಹರಿತಾ ಹೋಗುತ್ತೆ. ಇದರಿಂದ ಶ್ರೀಗಳು ತ್ರಿವಿಧ ದಾಸೋಹ ಸೇವೆನ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಅನ್ನ ದಾಸೋಹ, ಹಸಿದವರಿಗೆ ಉಚಿತ ಊಟ, ವಸ್ತ್ರ ದಾಸೋಹ, ಬಟ್ಟೆ ಪೂರೈಕೆ, ವಿದ್ಯಾ ದಾಸೋಹ, ಉಚಿತ ಶಿಕ್ಷಣ, ಹೆಣ್ಣು ಗಂಡು ಧರ್ಮ ಜಾತಿ ಎಂಬ ಭೇದವಿಲ್ಲದೆ ಸಾವಿರಾರು ಬಡ ಮಕ್ಕಳಿಗೆ ಉಚಿತ ಆಹಾರ, ವಸತಿ, ಶಿಕ್ಷಣ ಒದಗಿಸ್ತಾ ಹೋಗ್ತಾರೆ ಶ್ರೀಗಳು. ನಂತರ ಇವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ 130ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಆರಂಭವಾಗ್ತವೆ. ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, PUC, ಡಿಗ್ರಿ, ಮಾಸ್ಟರ್ಸ್, ಇಂಜಿನಿಯರಿಂಗ್, ಮೆಡಿಕಲ್, ಲಾ ಕಾಲೇಜಸ್ ಅಂಡ್ ನರ್ಸಿಂಗ್ ಕಾಲೇಜಸ್ ಇವೆಲ್ಲ ಪ್ರಾರಂಭವಾಗ್ತಾ ಹೋಗ್ತವೆ. ನಂತರ ಈ ಎಲ್ಲ ಎಜುಕೇಶನ್ ಜೊತೆ ನೈತಿಕ ಮತ್ತು ಧಾರ್ಮಿಕ ಶಿಕ್ಷಣದ ಇಂಪಾರ್ಟೆನ್ಸ್ ಕೂಡ ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಸೇವಾ ಭಾವ ಮತ್ತೆ ಸಂಸ್ಕಾರದ ಬೆಳವಣಿಗೆದ ಕಾರ್ಯಗಳು ಕೂಡ ತಿಳಿಸ್ತಾ ಹೋಗ್ತಾರೆ. ಇದರಿಂದ ಸಿದ್ಧಗಂಗಾ ಮಠ ಒಂದು ಅಪ್ಪಟ ಆದರ್ಶ ಗುರುಕುಲ ವ್ಯವಸ್ಥೆಯಾಗಿ ಮುಂದೆ ಹೋಗುತ್ತೆ. ನಂತರ ಶ್ರೀಗಳು 1963 ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ SIT ತುಮಕೂರಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಇದು ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಇರುವ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದು ಕೂಡ ಒಂದು. ನಂತರ ಶ್ರೀಗಳು ಹೆಣ್ಣು
ಮಕ್ಕಳಿಗೂ ಕೂಡ ಶಿಕ್ಷಣದ ಹಕ್ಕು ಇರಬೇಕು ಅಂತ ಹೇಳ್ಬಿಟ್ಟು ಹೆಣ್ಣು ಮಕ್ಕಳಿಗೂ ಕೂಡ ಶಾಲಾ ಕಾಲೇಜುಗಳನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಎಕ್ಸಾಂಪಲ್ ಶ್ರೀ ಸಿದ್ಧಗಂಗಾ ಕಾಲೇಜ್ ಆಫ್ ಆರ್ಟ್ ಸೈನ್ಸ್ ಅಂಡ್ ಕಾಮರ್ಸ್ ಫಾರ್ ವುಮೆನ್, ಶ್ರೀ ಸಿದ್ಧಗಂಗಾ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಫಾರ್ ವುಮೆನ್. ನಂತರ ಮಠದ ಶಿಕ್ಷಣವನ್ನು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇಂಪ್ರೂವ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಬಾಲಕ ಬಾಲಕಿಯರಿಗೆ ಆರೋಗ್ಯ ಶಿಬಿರ, ಕಣ್ಣಿನ ದಾನ ಶಿಬಿರ, ನಂತರ ಅದರ ಬಗ್ಗೆ ಜಾಗೃತ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಹೋಗ್ತಾರೆ. ನಂತರ 2007ರಲ್ಲಿ ಶ್ರೀಗಳಿಗೆ ಕರ್ನಾಟಕ ಸರ್ಕಾರದ ಅತಿ ಉನ್ನತ ನಾಗರಿಕ ಗೌರವವಾದ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗುತ್ತದೆ. 2015ರಲ್ಲಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿ ಶ್ರೀಗಳಿಗೆ ಗೌರವಿಸಲಾಗುತ್ತದೆ. ಇದು ಭಾರತದ 3ನೇ ಅತಿ ದೊಡ್ಡ ನಾಗರಿಕ ಗೌರವವಾಗಿರುತ್ತದೆ. ನಂತರ ಶ್ರೀಗಳಿಗೆ ತುಮಕೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಈ ಎಲ್ಲ ಯೂನಿವರ್ಸಿಟಿಗಳು ಗೌರವ ಡಾಕ್ಟರೇಟ್ ಕೊಟ್ಟು ಗೌರವಿಸುತ್ತಾರೆ. ನಂತರ ಕನ್ನಡ ಯೂನಿವರ್ಸಿಟಿ ಹಂಪಿಯಿಂದ ನಾಡೋಜ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗುತ್ತದೆ. ನಂತರ ಇದಕ್ಕಿಂತ ಎಲ್ಲ ಹೆಚ್ಚು ಜನರ ಪ್ರೀತಿಯಿಂದ ಶ್ರೀಗಳಿಗೆ ನಡೆದಾಡುವ ದೇವರು ಅಂತ ಬಿರುದು ದೊರೆಯುತ್ತದೆ. ಅನೇಕ ಧಾರ್ಮಿಕ ಮತ್ತು ಶಿಕ್ಷಣ ಸಂಸ್ಥೆಗಳು ಇವರ ಸೇವೆ ಸ್ಮರಿಸಿ ಗೌರವ ಪತ್ರಗಳು, ಪ್ರಶಸ್ತಿ ಫಲಕಗಳು, ನಂತರ ಸನ್ಮಾನ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ. ಶ್ರೀಗಳು ಅವರಿಗೋಸ್ಕರ ಅವರು ಏನೂ ಮಾಡ್ಕೊಳ್ಳಿಲ್ಲ. ಎಲ್ಲ ಮಕ್ಕಳಿಗಾಗಿ, ಮಕ್ಕಳ ಊಟ, ವಸತಿ, ಶಿಕ್ಷಣಕ್ಕಾಗಿ ಅವರ ಜೀವನವನ್ನೇ ಮುಡಿಪಾಗಿಟ್ಟವರು. ಅವರು ಮಕ್ಕಳ ಮೇಲೆ ಇದ್ದ ಪ್ರೀತಿ ತಾಯಿಗಿಂತ ಮಿಗಿಲಾದದ್ದು. ಅವರ ಕಾರ್ಯ, ಅವರ ಯೋಚನೆ ಆ ಭಗವಂತನೇ ಬಲ್ಲವನು. ಅವರು ಹೇಳ್ತಿದ್ದ ಮಾತುಗಳು ಒಂದು ಭಾಗ ಕೂಡ ತಪ್ಪರ್ಥ ಕೊಡ್ತಿರ್ಲಿಲ್ಲ. ಉದಾಹರಣೆ, ಮದುವೆ ಸಮಾರಂಭಗಳು ಸರಳವಾಗಿ ನಡೆಯಬೇಕು, ಪ್ರೀತಿ ಪ್ರೇಮಗಳು ಆತ್ಮೀಯ ಮಂಗಳ ಕಾರ್ಯಗಳಾಗಬೇಕು, ಎರಡೂ ಮನೆಗಳಲ್ಲಿ ಬೆಳಕಿನ ಹಬ್ಬವಾಗಬೇಕು, ಮನಸ್ಸು ಪವಿತ್ರವಾದದ್ದು, ಅದನ್ನ ಜೋಪಾನ ಮಾಡುವ ಕರ್ತವ್ಯ ನಮ್ಮದು. ನಮ್ಮ ಪೂರ್ವಿಕರು ನಮಗಾಗಿ ದುಡಿದ ಎತ್ತು, ಓರಿ, ಹಸುಗಳು ಸತ್ತಾಗ ಸಮಾಧಿ ಮಾಡುತ್ತಿದ್ದರೆ ಹೊರತು ಅವುಗಳನ್ನು ಕಟುಕರಿಗೆ ಮಾರುತ್ತಿರಲಿಲ್ಲ. ಮಾನವೀಯತೆ ಅವರ ಜೀವ ಗುಣವಾಗಿತ್ತು. ಸಹಜ ಪ್ರೀತಿ ಕಲ್ಲನ್ನು ಕೂಡ ಕರಗಿಸುತ್ತೆ, ಕಟುಕನನ್ನು ಕೂಡ ಕರುಣಾಮಯನನ್ನಾಗಿ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಜಗತ್ತು ವೇಗವಾಗಿ ಮುಂದುವರಿಯುತ್ತಿದೆ, ಆದರೆ ಆ ವೇಗದಲ್ಲಿ ವಿನಯವಿಲ್ಲ, ವಿಚಾರವಿಲ್ಲ, ಮೌಲ್ಯಗಳಿಲ್ಲ. ಇಂತಹ ಅನೇಕ ಮುತ್ತಿನಂತಹ ಮಾತುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಲು ಹೇಳಿಕೊಟ್ಟವರು ಮಹಾಶ್ರೀಗಳು. ಇಂದು ಶ್ರೀಗಳು ನಮ್ಮ ಜೊತೆ ಇಲ್ಲ, ಆದರೆ ಪ್ರತಿ ಕ್ಷಣವೂ ಕೂಡ ಜನಸಾಮಾನ್ಯರು ಅವರ ಚಿಕ್ಕ ಮನಸ್ಸಿನಲ್ಲಿಯೇ ದೊಡ್ಡ ದೇವಸ್ಥಾನವನ್ನ ಕಟ್ಟಿ ಶ್ರೀಗಳನ್ನ ಪೂಜಿಸ್ತಾ ಹೋಗ್ತಾ ಇದ್ದಾರೆ. ಕಾಯಕವೇ ಕೈಲಾಸ ಎಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು. ಇನ್ನು 100 ಅಲ್ಲ 1000 ಜನ್ಮ ಮತ್ತೆ ಎದ್ದು ಬಂದ್ರು ಇಂಥ ಶ್ರೀಗಳು, ಇಂಥ ನಡೆದಾಡುವ ದೇವರು ನಮಗೆ ಸಿಗೋಕ್ ಆಗಲ್ಲ ಅನ್ಕೊಂತೀನಿ. ಮತ್ತೆ ಸಿಗ್ತೀನಿ. ನಮಸ್ತೆ, ಥ್ಯಾಂಕ್ ಯು, ಜೈ ಹಿಂದ್.